ಜೈ ಆಂಜನೇಯ. ಬಿಗ್ ಬಾಸ್ ಮನೆಯಲ್ಲಿ ಮತ್ತೆ ತಪ್ಪು ಮಾಡಿ ಸಿಕ್ಬಿದ್ದ ಅಶ್ವಿನಿ ಗೌಡ. ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಗೊತ್ತಾಗ್ದಲೇ ಇರೋ ಥರ ಸೇಫ್ ಗೇಮ್ ಆಡ್ತಿರೋ ಕಂಟೆಸ್ಟೆಂಟ್ ಯಾರು, ಡಬಲ್ ಗೇಮ್ ಆಡ್ತಿರೋದು ಯಾರು, ಆ್ಯಂಡ್ ಬಿಗ್ ಬಾಸ್ ಕೊಟ್ಟಿರೋ ನಾಮಿನೇಷನ್ ಟಾಸ್ಕ್ ಏನು, ನಾಮಿನೇಷನ್ ಆದವ್ರು ಯಾರು ಅಂತ ನೋಡೋಣ. ಮಾತೆತ್ತಿದ್ರೆ ಹೋರಾಟಗಾರ್ತಿ ಅಂತ ಹೇಳೋ ಅಶ್ವಿನಿ ಗೌಡ ದೊಡ್ಡ ಮಿಸ್ಟೇಕ್ ಆಗಿದೆ. ಸೂಪರ್ ಸಂಡೇ ವಿತ್ ಬಾದ್ಶಾ ಸುದೀಪ ಎಪಿಸೋಡಲ್ಲಿ ಸುದೀಪ್ ಅವರು ಕೇಳೋ ಕ್ವಶನ್ಗೆ ನೇಮ್ಸ್ನ ವೈಟ್ ಬೋರ್ಡಲ್ಲಿ ಬರಿಬೇಕು ಅಂತ ಹೇಳಿರ್ತಾರೆ. ಸುಮಾರು ಜನ ಕನ್ನಡದಲ್ಲಿ ಬರ್ತಿರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಮಾತಾಡಬಾರ್ದು ಅಂತ ಬೇರೆಯವ್ರ ಜೊತೆ ಜಗಳ ಮಾಡೋ ಅಶ್ವಿನಿ ಗೌಡನೇ ಇಂಗ್ಲೀಷಲ್ಲಿ ಬರ್ತಿರ್ತಾರೆ. ಇಷ್ಟಲ್ದಲೆ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೋ ಸಲ ಅಶ್ವಿನಿ ಗೌಡನೇ ಇಂಗ್ಲೀಷಲ್ಲಿ ಮಾತಾಡಿರೋದು ಟೆಲಿಕಾಸ್ಟ್ ಆಗಿದೆ. ಇವಾಗ ಕನ್ನಡ ಹೋರಾಟಗಾರ್ತಿ ಅಶ್ವಿನಿ ಗೌಡ ಕನ್ನಡ ಏನಾಯ್ತು? ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಸೇಫ್ಗೆ ಮಾಡ್ತಿದ್ದಾರೆ. ಅಭಿಷೇಕ್, ಧನುಷ್, ಕಾವ್ಯಶೈವ, ಸೂರಜ್ ಆ್ಯಂಡ್ ಮಾಳು ಜೊತೆ ಚೆನ್ನಾಗಿದ್ದಾರೆ. ಅಶ್ವಿನಿ ಆ್ಯಂಡ್ ಜಾಹ್ನವಿನ ಗಿಲ್ಲಿ ಟಾರ್ಗೆಟ್ ಮಾಡ್ತಿರೋದ್ರಿಂದ ಗಿಲ್ಲಿ ಸ್ಪಂದನ ನೇಮ್ ತಗೊಳ್ಳಲ್ಲ ಅಂತ ಗೊತ್ತಿದೆ ಸ್ಪಂದನಾಗೆ. ಲಾಸ್ಟ್ ವೀಕಿಂದ ಸ್ಪಂದನ ಅಶ್ವಿನಿಗೆ ಬಕೆಟ್ ಹಿಡಿತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಸೊ ಅಶ್ವಿನಿ ಆ್ಯಂಡ್ ಜಾಹ್ನವಿ ಕಣ್ಣಿಂದ ಎಸ್ಕೇಪ್ ಆಗ್ಬೋದು. ನಾಮಿನೇಷನ್ ಅಂತ ಬಂದರೆ 9 ಕಂಟೆಸ್ಟೆಂಟ್ಸ್ ವೋಟ್ ಇಂದ ಎಸ್ಕೇಪ್ ಆಗ್ಬೋದು ಅನ್ನೋದು ಸ್ಪಂದನ ಪ್ಲಾನ್ ಆಗಿದೆ. ಟಾಸ್ಕ್ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಿರೋ ರಾಶಿಕಾ ಶೆಟ್ಟಿನ ಟಾರ್ಗೆಟ್ ಮಾಡಿ ಎಲಿಮಿನೇಷನ್ ಮಾಡಿಸಿದ್ರೆ ಫಿನಾಲೆವರೆಗೂ ಸೇಫ್ ಆಗಿ ಹೋಗ್ಬೋದು ಅನ್ನೋದು ಸ್ಪಂದನ ಪ್ಲಾನ್ ಆಗಿದೆ. ಇದ್ರ ಜೊತೆ ಸ್ಪಂದನ ಬಂದು ಗಿಲ್ಲಿ ನಟ ಅಂಡ್ ರಘುಗೆ ಫಿಟ್ಟಿಂಗ್ ಇಡೋ ಕೆಲಸ ಮಾಡ್ತಿರೋದು ಗೊತ್ತಾಗ್ತಿದೆ. ಲಾಸ್ಟ್ ವೀಕ್ ಇಂದ ಸ್ಪಂದನ ಜೊತೆ ಅಭಿಷೇಕ್, ಧನುಷ್ ಕೂಡ ಅಶ್ವಿನಿ ಗೌಡಗೆ ಬಕೆಟ್ ಹಿಡಿತಿರೋದು ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಬಟ್ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಗೌಡಗೆ ಕಿಚ್ಚನ ಕಡಕ್ಲೆಸ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಕಾಣಿಸಬಹುದು. 9th ವೀಕ್ ಫಸ್ಟ್ ಡೇ ಆಗಿರೋ ಇವತ್ತು ಬಿಗ್ ಬಾಸ್ ನಾಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನಪ್ಪಾ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಬಾಕ್ಸ್ ಗಳನ್ನ ಇಟ್ಟಿರ್ತಾರೆ. ಒಂದೊಂದು ಬಾಕ್ಸ್ ಅಲ್ಲಿ ಒಬ್ಬೊಬ್ಬ ಕಂಟೆಸ್ಟೆಂಟ್ ಫೋಟೋ ಇರುತ್ತೆ. ಬಾಕ್ಸ್ ಮೇಲೆ ಬ್ಯಾಸ್ಕೆಟ್ ಇಟ್ಟಿರ್ತಾರೆ. ಕಂಟೆಸ್ಟೆಂಟ್ ಬಂದು ಅವರವರ ಬಟ್ಟೆಯನ್ನ ಬ್ಯಾಸ್ಕೆಟ್ ಮೇಲೆ ಇಡಬೇಕು. ಅಪೋಸಿಟ್ ಸೈಡ್ ಅಲ್ಲಿ ವಾಷಿಂಗ್ ಡಿಟರ್ಜೆಂಟ್ ಪೌಡರ್ ಹಾಕಿರೋ ಬಕೆಟ್ ಇರುತ್ತೆ. ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಂದು ಯಾವ ಕಂಟೆಸ್ಟೆಂಟ್ ನ ನಾಮಿನೇಟ್ ಮಾಡ್ತೀವಿ ಅಂತ ರೀಸನ್ ಹೇಳಿ ಬಟ್ಟೆ ವಾಶ್ ಮಾಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಕಂಟೆಸ್ಟೆಂಟ್ ಅಂದ್ರೆ ಅಶ್ವಿನಿ ಗೌಡ ಅಂಡ್ ಜಾಹ್ನವಿ. ಇವರಿಬ್ಬರಷ್ಟು ಫೇಕ್ ಯಾರೂ ಇಲ್ಲ ಅಂತ ಧ್ರುವಂತ್ ಅಶ್ವಿನಿ ಗೌಡ ಅಂಡ್ ಜಾಹ್ನವಿನ ನಾಮಿನೇಟ್ ಮಾಡ್ತಾರೆ. ಅಭಿಷೇಕ್ ಬಂದು ಗಿಲ್ಲಿ ನಟ ಅಂಡ್ ರಘುನ ನಾಮಿನೇಟ್ ಮಾಡ್ತಾರೆ. ಅಶ್ವಿನಿ ಗೌಡ ಅಂಡ್ ಜಾಹ್ನವಿ ಬಂದು ಧ್ರುವಂತ್ ನ ನಾಮಿನೇಟ್ ಮಾಡ್ತಾರೆ. ಸೂರಜ್ ಬಂದು ಮಾಳುನ ನಾಮಿನೇಟ್ ಮಾಡ್ತಾರೆ. ರಕ್ಷಿತಾ ಶೆಟ್ಟಿ ಬಂದು ಗಿಲ್ಲಿ ನಟನ ನಾಮಿನೇಟ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಇದೇ ತರದ ರಿವ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.